ತುಂಬಿ ಭರ್ತಿಯಾಗಿರುವಂತಹ ಅಡಿಕೆ ಗಿಡ, ಅಡಿಕೆ ತೋಟ. ಇನ್ನು ಫಸಲು ಬಿಟ್ಟಿಲ್ಲ, ಹೊಂಬಾಳೆ ಹೊಡೆದಿಲ್ಲ. ಆದರೆ ಆರೈಕೆ ಮಾಡ್ತಾಯಿದ್ದೀವಿ. ಆರೈಕೆ ಮಾಡಿದ್ರೇ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಫಸಲು ಕಟ್ಟುವಂಥ ಕ್ರಮ ಆಗುವಂಥದ್ದು. ಹಾಗಾಗಿ ಒಂದು ರೀತಿ ಅದೃಷ್ಟ ಅಂತ ಹೇಳ್ಬೋದು. ಹೇಮಾವತಿ ನೀರು ನಮ್ಮೂರಿಗೆ ಬಂದದ್ದು ಸುಮಾರು 2000ದಿಂದ 24 ವರ್ಷ 25 ವರ್ಷ ಆಗ್ತಾ ಬಂತು. ಭಾಳ ಚೆನ್ನಾಗಿ ನಾವು ಇಲ್ಲಿ ಕೃಷಿ ಮಾಡೋದಕ್ಕೆ ಅನುಕೂಲ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಈ ವರ್ಷದಿಂದ ಸಹಜ ಕೃಷಿ ಮಾಡ್ತಾಯಿದ್ದೀವಿ ಇದನ್ನೇ ಕೂಡ. ಸೊ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ನೀವು ಗಮನಿಸಿರ್ಬೋದು, ತೆಂಗಿನ ತೋಟವನ್ನು ಸಹಜ ಕೃಷಿಗೆ ಮಾರ್ಪಡಿಸಿದ್ದೀನಿ. ಇದೀಗ ಈ ಅಡಿಕೆ ಗಿಡ ಕೂಡ ಮುಂದಿನ ದಿನಗಳಲ್ಲಿ ಇನ್ಯಾವತ್ತೂ ಬೇಸಾಯ ಮಾಡೋದಿಲ್ಲ ಮತ್ತು ಸಹಜ ಕೃಷಿಯನ್ನು ಮಾಡುವಂಥ ಕೆಲಸ ಆಗುತ್ತೆ. ಇನ್ನು 15 ದಿನ ಇದಕ್ಕೆ ನೀರು ಬೇಕಾಗೋದಿಲ್ಲ.